ಸೊ ಇವತ್ತೇನು ಡಿಸ್ಕಸ್ ಮಾಡ್ತಿದ್ವಿ, ಸ್ಪೆಲ್ಲಿಂಗ್ ರೂಲ್ಸ್ ನಿಮಗೆ ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್, ಇಂಗ್ಲೀಷ್ ಲಿಟ್ರಸಿ, ಇಂಗ್ಲೀಷ್ ಓದು ಬರಹ ಗೊತ್ತಿರೋದಕ್ಕೆ ಸ್ಪೆಲ್ಲಿಂಗ್ ರೂಲ್ಸ್ ನಿಮಗೆ ಬಹಳ ಸಹಾಯ ಮಾಡುತ್ತೆ. ಸ್ಪೆಲ್ಲಿಂಗ್ ರೂಲ್ಸ್ ಗೊತ್ತಿದ್ರೆ ನಿಮಗೆ ಗೊಂದಲ ಇರೋದಿಲ್ಲ, ಕನ್ಫ್ಯೂಷನ್ ಇರೋದಿಲ್ಲ, ಟೆನ್ಷನ್ ಇರೋದಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗೋದಿಲ್ಲ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಲಿಕ್ಕೆ ಸ್ಪೆಲ್ಲಿಂಗ್ ರೂಲ್ಸು ಬಹಳ ನಿಮಗೆ ಸಹಾಯ ಮಾಡುತ್ತೆ. ಸೊ ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನಾವು ಕಳೆದ ಒಂದೆರಡು ಮೂರು ಕ್ಲಾಸಲ್ಲಿ ಸ್ಪೆಲ್ಲಿಂಗ್ ರೂಲ್ಸ್ 1, 2, 3, ಇವತ್ತು ನಾವು 3 ಮತ್ತು 4 ನೋಡಿದ್ವಿ, ರೈಟ್? ಈಗ ರೂಲ್ ನಂಬರ್ 5 ನೋಡೋಣ. ರೂಲ್ ನಂಬರ್ 5 ಏನು ಹೇಳುತ್ತೆ ಅಂದರೆ, ಯಾವುದೇ ಪದದಲ್ಲಿ ಶಾರ್ಟ್ ವವೆಲ್ ಆದ ನಂತರ ಮಾತ್ರ CK ಬರುವುದು. ಈಗ ಕಾಮನ್ ಆಗಿ ಎಲ್ರಿಗೂ ಒಂದು ಸಮಸ್ಯೆ ಇದೆ. ಇಂಗ್ಲೀಷಲ್ಲಿ ನಾವು ಒಂದು ಶಬ್ದಕ್ಕೆ, ಒಂದು ಸೌಂಡಿಗೆ, ಒಂದು ಉಚ್ಚಾರಣೆಗೆ ಹಲವಾರು ಅಕ್ಷರಗಳ ಕಾಂಬಿನೇಷನ್ ಇರುತ್ತೆ, ರೈಟ್? ಇದನ್ನು ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ ನಿಮಗೆ. ಈಗ ಕನ್ನಡದಲ್ಲಿ ಕ ಅಂತ ನಾವು ಸೌಂಡ್, ನಾನು ಸೌಂಡ್ ಹೇಳಬೇಕು, ಅಂತ ಸೌಂಡ್ ಬಂದರೆ ಇದನ್ನು ಬರಿತೀವಿ ಅಥವಾ ಇದು ಬರಿತೀವಿ. ಸೊ ಇವೆರಡರಲ್ಲೂ ನಮಗೆ ವ್ಯತ್ಯಾಸ ಗೊತ್ತು. ಇದನ್ನು ಕ ಕ್, ಇದು ಕ್ ಕ್, ಇದು ಮಹಾಪ್ರಾಣ, ಇದು ಅಲ್ಪ ಪ್ರಾಣ ಅಲ್ವಾ? ಸೊ ಬಟ್ ಇಂಗ್ಲೀಷಲ್ಲಿ ಇವೆರಡೇ ಥರ ನಾವು ಬರೆಯೋದು, ಇದನ್ನು ಬೇರೆ ಯಾವ ಥರನೂ ಬರೆಯೋದಿಲ್ಲ. ಬಟ್ ಇಂಗ್ಲೀಷಲ್ಲಿ ಇದನ್ನೇ ನಾವು ಸುಮಾರು ಥರ ಬರಿತೀವಿ. CH ಬಂದರೂ ಕ ಅಂತ ಬರುತ್ತೆ, ಕೆ ಬಂದರೂ ಕ ಅಂತ ಬರುತ್ತೆ, ಬರೀ C ಬಂದರೂ ಕ ಅಂತ ಬರುತ್ತೆ, ಅಥವಾ CK ಒಟ್ಟಿಗೆ ಬಂದರೆ ಕ ಅಂತ ಬರುತ್ತೆ, ರೈಟ್? ಸೊ ಇದರರ್ಥ ಏನು? ನಾವು ಒಂದೇ ಉಚ್ಚಾರಣೆ ಕ ಅಂತ ಹೇಳಿದಾಗ ಇದು ಬರ್ಬೋದು, ಇದು ಬರ್ಬೋದು, ಈ ಅಕ್ಷರ ಬರ್ಬೋದು, ಈ ಅಕ್ಷರ ಬರ್ಬೋದು. ಓಕೆ, ಸೊ ಇದನ್ನು ಐಡೆಂಟಿಫೈ ಮಾಡೋದು ಹೇಗೆ? ಒಂದಷ್ಟು ಮೆಥಡ್ಸ್ ಇದ್ದಾವೆ. ಈಗ ಇಲ್ಲಿ ನೋಡಿ, CK ಎಲ್ಲಿ ಬರುತ್ತೆ, ಫಸ್ಟ್ ಇದನ್ನು ನೋಡೋಣ. ಯಾವುದೇ ಪದದಲ್ಲಿ ಶಾರ್ಟ್ ವವೆಲ್, ಇನ್ನು ಶಾರ್ಟ್ ವವೆಲ್ ಏನಂತ ಕನ್ಫ್ಯೂಷನ್ ಇಲ್ಲ ತಾನೇ ಯಾರಿಗೂ? ಶಾರ್ಟ್ ವವೆಲ್, ಲಾಂಗ್ ವವೆಲ್, ಈ ಲೆವೆಲಲ್ಲಿ ನಿಮಗೆ ಅದರದ್ದು 0 ಕನ್ಫ್ಯೂಷನ್ ಇರಬೇಕು. ಓಕೆ, ಸೊ ಇರಲೇಬಾರ್ದು ಅಂತ ಅರ್ಥ. ಸೊ ಶಾರ್ಟ್ ವವೆಲ್ ಆದ ನಂತರ ಮಾತ್ರ CK ಬರುತ್ತೆ. ಶಾರ್ಟ್ ವವೆಲ್ ಆದ ನಂತರ ಮಾತ್ರ ನಾವು CK ಹಾಕಬೇಕು. ಅಂದರೆ ಕ ಅಂತ ಉಚ್ಚಾರಣೆಗೆ, ಈ ಕ ಅಂತ ಉಚ್ಚಾರಣೆ ಶಾರ್ಟ್ ವವೆಲ್ ಆದಮೇಲೆ ಕ್ ಅಂತ ಸೌಂಡ್ ಬಂದರೆ ಮಾತ್ರ CK ಕಾಂಬಿನೇಷನ್ ಹಾಕಬೇಕು. ಹೇಗೆ? ಉದಾಹರಣೆ ನೋಡಿ, ಇಲ್ಲಿ CK ಇದೆ. CK ಆದರೆ ಹಿಂದಿನ ಸೌಂಡ್ ಏನಿದೆ ನೋಡಿ, ಹಿಂದಿನ ಸೌಂಡ್ ಏನು? ಬ್ಯಾಕ್ ಅಂದರೆ ವವೆಲ್. ಹಿಂದಿನ ಸೌಂಡ್ ವವೆಲ್ ಏನಿದೆ? ಆ, ಆಕ್. ಸೊ ಆ ಅನ್ನೋದು ಶಾರ್ಟ್ ವವೆಲ್, ಅದಕ್ಕೋಸ್ಕರ ನಾವು CK ಹಾಕಿದ್ದೀವಿ. ಆಕ್, ಬ್ಯಾಕ್. ಆ ಶಾರ್ಟ್ ವವೆಲ್, ಆ ಆದಮೇಲೆ, ಶಾರ್ಟ್ ವವೆಲ್ ಆದಮೇಲೆ ಏನು ಬರಬೇಕು? CK, ಮಾತ್ರ CK ಹಾಕಬೇಕು, ರೈಟ್? ಸೊ ಶಾರ್ಟ್ ವವೆಲ್ ಯಾವುದು? ಆ, ಆಕ್, ಬ್ಯಾಕ್, ಸ್ಯಾಕ್, ಆಕ್, ರ್ಯಾಕ್, ಆಕ್. ಸೊ ಇಲ್ಲೆಲ್ಲ ನಿಮಗೆ ಈ ಎ ಏನಿದೆ ಎಲ್ಲ ಇದು ಶಾರ್ಟ್ ವವೆಲ್. ಆ, 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 ಸ್ಮ್ಯಾಕ್, ಆ, ಟ್ಯಾಕ್, ಆ, ಸ್ಟ್ಯಾಕ್, ಆ. ಸೊ ಆ ಅಂತ ಏನು ಸೌಂಡ್ ಇದೆ ಅದು ಶಾರ್ಟ್ ವವೆಲ್, ಹೌದು ಅಲ್ವೋ? ಸೊ ಶಾರ್ಟ್ ವವೆಲ್ ಆದಮೇಲೆ ನಾವೇನು ಹಾಕ್ತಾ ಇದ್ದೀವಿ? CK. ಶಾರ್ಟ್ ವವೆಲ್ ಆದಮೇಲೆ ಬರೀ ಕೆ ಹಾಕಿದ್ರೆ ಆಗಲ್ವಾ ಅಂತ ಕೇಳಿದ್ರೆ ಆಗಲ್ಲ ಅಂತಲೇ ಹೇಳ್ತಾ ಇರೋದು. ಅದಕ್ಕೆ ರೀಸನ್ ಇದೆ, ಅದು ಆಮೇಲೆ ನೋಡೋಣ ಏನಂತ. ಈಗ ಸೊ ಹಾಗಾದರೆ ಲಾಂಗ್ ವವೆಲ್ ಬಂದಾಗ ಏನು ಮಾಡಬೇಕು? ಲಾಂಗ್ ವವೆಲ್, ಸೊ ಇಲ್ಲಿ ಇದು ಬೇಕ್, ಇದು ಬ್ಯಾಕ್ ಅಂತಾದರೆ ಬ್ಯಾಕ್, ಬೇಕ್, ಬ್ಯಾಕ್, ಬೇಕ್. ಆ, ಎ, ಆ, ಎ. ಸೊ ಆ ಶಾರ್ಟ್ ವವೆಲ್, ಎ ಲಾಂಗ್ ವವೆಲ್. ಎ ಆದಮೇಲೆ ಏನಿದೆ? ಕೆ ಇದೆ. ಸೊ ನಾವು ಬರೀ ಕೆ ಅಲ್ಲೇ ನಿಲ್ಲಿಸೋ ಹಾಗಿಲ್ಲ. ಕೆ ಅಲ್ಲೇ ನಿಲ್ಲಿಸಿದ್ರೆ ಅದು ಸ್ಪೆಲ್ಲಿಂಗ್ ಕಾಂಬಿನೇಷನ್ ಆಗಲ್ಲ, ಅದು BAK ಅಂತ ಬರಲ್ಲ.
BAKE ಅಂತಲೇ ಬರೀಬೇಕು. ದ್ಯಾಟ್ ಈಸ್ ದ ರೂಲ್. ಓಕೆ, BAK ಅಂತ ಬರೆದ್ರೆ ನಾವು ಬ್ಯಾಕ್ ಅಂತ ಓದಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಇ ಇಲ್ಲದೆ ಇರೋದ್ರಿಂದ ಇದು ಲಾಂಗ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಥವಾ ಡಿಕ್ಟೇಷನ್ ಬರಿಬೇಕಾದ್ರೆ ನಾನು ಬೇಕ್ ಅಂತ ಹೇಳಿದರೆ BACK ಬರೆದ್ರೆ ಅದು ಬ್ಯಾಕ್ ಆಗುತ್ತೆ. BAKE ಬರೆದ್ರೆ ಮಾತ್ರ ಅದು ಬೇಕ್ ಅಂತ ಆಗುತ್ತೆ. ಸೊ ದ್ಯಾಟ್ ಈಸ್ ದ ಡಿಫ್ರೆನ್ಸ್. ಓಕೆ, ಸೊ ಅದಕ್ಕೆ ರೀಸನ್ ಇದೆ ಯಾಕೆ ನಾವು CK ಹಾಕಬೇಕು. ಸೊ ಒನ್ ಆಫ್ ದ ರೀಸನ್ಸ್ ಈಸ್ ಏನು ಶಾರ್ಟ್ ವವೆಲ್ ಅಂತ. ಬಟ್ ಅದು ಯಾಕೆ ಶಾರ್ಟ್ ವವೆಲ್ ಬಂದರೆ ಮಾತ್ರ ಯಾಕೆ ಹಾಕಬೇಕು ಅನ್ನೋದಕ್ಕೆ ರೀಸನ್ ಇದೆ, ಅದೀಗ ಬೇಡ. ಓಕೆ, ಬ್ಯಾಕ್ ಬೇಕ್, ಸ್ಯಾಕ್ ಸೇಕ್, ರ್ಯಾಕ್ ರೇಕ್, ಸ್ಮ್ಯಾಕ್ ಮೇಕ್, ಟ್ಯಾಕ್ ಟೇಕ್, ಸ್ಟ್ಯಾಕ್ ಸ್ಟೇಕ್, ಹ್ಯಾಕ್ ಹೇಕ್. ಇವಾಗ ಒಂದು ಸಣ್ಣ ಡಿಫ್ರೆನ್ಸ್ ಗೊತ್ತಾಯ್ತಲ್ವ ನಿಮಗೆ ಯಾಕೆ ನಾವು CK ಹಾಕ್ತೀವಿ ಅಂತ ಹೇಳಿದ್ರೆ ಶಾರ್ಟ್ ವವೆಲ್ ಇಸ್ ದ ರೀಸನ್. ಸೊ ಶಾರ್ಟ್ ವವೆಲ್ ಎ ನೋಡಿದ್ವಿ, ಎ ನೋಡಿದ್ವಿ. ಈಗ AE. ಓಕೆ, ಸೊ ಈ ಅಕ್ಷರ ಇದೆ. ಈ ಅಕ್ಷರದ ಶಾರ್ಟ್ ವವೆಲ್ ಯಾವುದು? ಎ. ಲಾಂಗ್ ವವೆಲ್ ಯಾವುದು? ಇ. ಸೊ ಶಾರ್ಟ್ ವವೆಲ್ ಎ, ಲಾಂಗ್ ವವೆಲ್ ಇ. AE. ಸೊ ಎ ಶಾರ್ಟ್ ವವೆಲ್ ಬಂದಾಗ ನಾವು CK ಹಾಕಬೇಕು, ಹೌದಾ? ಸೊ ಈಗ ಇಲ್ಲಿ ಪೆ, ಎಕ್, ಪೆಕ್ ಶಾರ್ಟ್ ವವೆಲ್ CK. ಡೆಕ್ ಶಾರ್ಟ್ ವವೆಲ್ CK. ಅದೇ ಇಲ್ಲಿ ಪೀಕ್ ಲಾಂಗ್ ವವೆಲ್ ಇದೆ. ಸೊ ಲಾಂಗ್ ವವೆಲ್ ಇರೋದ್ರಿಂದ ನಾವೇನು ಮಾಡ್ತೀವಿ? K ಹಾಕ್ತೀವಿ. ಡೀಕ್ ಅಂದರೆ ಇಲ್ಲಿ ಮತ್ತೆ ಇಲ್ಲೊಂದು ಇ ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ಪೆಕ್ ಪೀಕ್, ಡೆಕ್ ಡೀಕ್, ರೆಕ್ ರೀಕ್, ಎ ಚೆಕ್ ಚೀಕ್, ನೆಕ್ ನೀಕ್, ಹೆಕ್ ಹೀಕ್, ಫ್ಲೆಕ್ ಫ್ಲೀಕ್. ಸೊ ಇಲ್ಲೆಲ್ಲ K ಇದೆ. ಯಾಕೆ? ಬಿಕಾಸ್ Kಗಿಂತ ಸೌಂಡ್ಗಿಂತ ಮುಂಚೆ ಅಲ್ಲಿ ಲಾಂಗ್ ವವೆಲ್ ಇದೆ. ಇಲ್ಲೆಲ್ಲ CK ಇದೆ ಬಿಕಾಸ್ ಸೌಂಡ್ಗಿಂತ ಮುಂಚೆ ಅಲ್ಲಿ ಶಾರ್ಟ್ ವವೆಲ್ ಇದೆ. ಓಕೆ, ಸೊ ಎ ನೆಕ್ಸ್ಟ್ ಸೌಂಡ್ ಇ. ಸೊ ಈ ಅಕ್ಷರದ ಶಾರ್ಟ್ ವವೆಲ್ ಏನು? ಇ. ಲಾಂಗ್ ವವೆಲ್ ಏನು? ಐ. ಓಕೆ, ಸೊ ಇಲ್ಲಿ ಪಿಕ್, ಇಲ್ಲಿ ಸ್ಪೈಕ್, ಇ ಐ. ಸ್ಟಿಕ್, ಸ್ಟ್ರೈಕ್, ಬ್ರಿಕ್, ಸ್ಟ್ರೈಕ್, ಕ್ಲಿಕ್, ಲೈಕ್, ಚಿಕನ್, stricken, cricket, kite, wicket, light. ಇಲ್ಲೆಲ್ಲ ಇ ಇದೆ. ಇ ಆದ್ಮೇಲೆ CK ಇದೆಯಾ? CK. ಐ ಆದ್ಮೇಲೆ ಅಲ್ಲ, ಇಲ್ಲಿ K ಇದೆ. K ಜೊತೆಗೆ ಏನೂ ಇದೆ. ಯಾಕೆಂದ್ರೆ ಐ ಬರಬೇಕಲ್ವಾ? ಸ್ಟ್ರೈಕ್, ಐ ಇದೆ. ಓಕೆ, ನೆಕ್ಸ್ಟ್ ಓ ನೋಡಿ. ಓ ಇಲ್ಲ, ಓ ಆಮೇಲೆ ತೋರಿಸ್ತೀನಿ. DUCK, ಡಕ್, ಡ್ಯೂಕ್, ಸ್ಟಕ್, ಫ್ಲೂಕ್, ಅ ಯು. ಶಾರ್ಟ್ ವವೆಲ್ ಅ, ಲಾಂಗ್ ವವೆಲ್ ಉ ಅಥವಾ ಯು ಅಂತ ಇರುತ್ತೆ. ಲಕ್, ಲ್ಯೂಕ್, ಸ್ಟ್ರಕ್, ನ್ಯೂಕ್, ಬಕೆಟ್, ಪ್ಯೂಕ್, ಬಕಲ್, ರಿಬ್ಯೂಕ್, ಟ್ರಕ್, ಜೂಕ್. ಸೊ ಇಲ್ಲೆಲ್ಲ ನೋಡಿ ಕೆ ಇ ಇದೆ. ಅದ್ರ ಪಕ್ಕದಲ್ಲಿ ನಿಮಗೆ ಯು ಇದೆ. ಯುನ ನಾವು ಲಾಂಗ್ ವವೆಲ್ ಹೇಳ್ತೀವಿ. ಉ ಅಥವಾ ಯು ಅಂತ ಬರುತ್ತೆ. ಇಲ್ಲೆಲ್ಲ ಸಿ ಕೆ ಇದೆ. ಅದ್ರ ಪಕ್ಕದಲ್ಲಿ ನಿಮಗೆ ಅ ಅಂತ ಸೌಂಡ್ ಇರೋದ್ರಿಂದ ಶಾರ್ಟ್ ವವೆಲ್. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ? CK ಹಾಕ್ತೀವಿ. ಓಕೆ.